ಆಂಟಿ ಆಂಟಿ ಹೋಗೋಣ ಮನೆಗೆ. ಹೋಗೋಣ ಪುಟ್ಟ. ಯಾಕೆ ತುಂಬ ಹೊಟ್ಟೆ ಹಸಿತಾ ಇದೆಯಾ? ಹಂಗೇನಿಲ್ಲ ಆಂಟಿ, ಪಾಪ ನೋಡ್ಬೇಕಂತ ಆಸೆ ನಂಗೆ. ಓ ಹೌದಾ, ಆದಿ ನೋಡ್ಬೇಕಾ? ನೋಡ್ಬೇಕು ನಾನು. ಓ ನರ್ಸಿಟ್ ಬಂದ್ರಾ? ಹಾಂ ಮೇಡಮ್, ತೊಗೊಂಬಂದೆ ಮೇಡಮ್ ರಿಪೋರ್ಟು. ನರ್ಸಿಟ್ ಟೇಬಲ್ ಮೇಲೆ ಇಟ್ಟಿರಿ, ನಿಮ್ಮ ಮಗುನ ನಮ್ಮ ಅಕ್ಕ ಮನೇಲಿ ಬಿಟ್ಟು ಬರ್ತೀನಿ. ಹಾಂ ಸರಿ ಮೇಡಮ್, ಆಯಿತು. ಅಮ್ಮ ಬೇಕಾ? ಅಮ್ಮ ಬೇಕಾ ನಿಮಗೆ? ಸ್ನಾನ ಮಾಡ್ತಾ ಇದ್ದೀರಾ? ಅಮ್ಮ ಬರ್ತಿದ್ದೆ. ಜಾಣ ಇದು, ಜಾಣ ಮರಿ ಅಮ್ಮ. ಇದು ಬಂಗಾರ ಮುತ್ತು ಮರಿ, ಇದು ಮುದ್ದು ಮರಿ. ಹೇಳೋದು ನಂಗೆ ಅರ್ಥ ಆಗಲ್ಲ, ಹೋಗು. ಬಸ್ ಬಿಡ್ತಾ ಇದೆಯಾ? ಎಲ್ಲಿ ಗೊತ್ತಾ ಇದೆಯಾ ನೀನು? ಬಸ್ ಒಳಗೆ ಯಾವಾಗ ಗೊತ್ತಾ ಇದೆಯಾ ಚಿನಿ? ಯಾವಾಗ ಗೊತ್ತಾ ಇದೆಯಾ ನೀನು? ಅಮ್ಮ ಅವ್ರು ಗೊತ್ತಾ ಇದೆಯಾ ನೀನು? ಕಳ್ಳ ನೀನು, ಕಳ್ಳ ನೀನು, ಕಳ್ಳ ನೀನು. ಓ ಏನು ಮಾಡ್ತಾ ಇದ್ದೀರಾ ಇಬ್ರು? ಉಮಾ, ಆದಿ, ಅಕ್ಕ? ಏನ್ ಹೇಳ್ತಾ ಇರೋದು ನೀನು? ಏನ್ ಹೇಳ್ತಾ ಇರೋದು? ಅಕ್ಕ, ಈ ಮಗು ಯಾರ್ತಕ್ಕ? ಈ ಮಗುನ ನಾನು ಸೇವ್ ಮಾಡಿದ್ದಮ್ಮ. ಈ ಮಗು ಕಿಡ್ನಾಪ್ ಆಗಿತ್ತು. ತಾಯಿ ಇಲ್ಲ ಈ ಮಗುಗೆ, ಅವರಪ್ಪ ಎಲ್ಲೋ ಹೊರಗಡೆ ಹೋಗಿದ್ದಾರಂತೆ, ಅದಕ್ಕೆ ನಮ್ಮ ಹತ್ರ ಬಿಟ್ಟು ಹೋಗಿದ್ದಾರೆ. ಓ ಹೌದಾ, ಸರಿನಕ್ಕ. ಎಲ್ಲಮ್ಮ ಸಂಗೀತ ಅಕ್ಕ? ಅಕ್ಕ ಸಂಗೀತ ಅಕ್ಕ ಸ್ನಾನ ಮಾಡ್ತಾವ್ರೆ. ಓ ಹೌದಾ, ಸರಿನಮ್ಮ. ಹೇಳ್ಬಿಡು, ನಾನು ಸಂಜೆ ಬೇಗ ಬರ್ತೀನಿ. ಮಗುನ ಸ್ವಲ್ಪ ನೋಡ್ಕೊಮ್ಮ. ಸರಿ ಅಕ್ಕ, ನಾನು ನೋಡ್ಕೊತೀನಿ, ಹೊರಡಿ. ನೇಹ ಪುಟ್ಟ, ಬಾಯ್. ಬಾಯ್ ಆಂಟಿ. ನಿನ್ನ ಹೆಸರೇನು? ಬಸ್ ಬಿಡ್ತಾ ಇದೆಯಾ ನೀನು? ನಾನು ಬರಲ್ಲ ನಿನ್ ಬಸ್ಸಾಗ? ಏನ್ ಪುಟ್ಟ ನಿನ್ನ ಹೆಸರು? ನನ್ನ ಹೆಸರು ನೇಹ ಅಂತ. ನಿಮ್ಮ ಹೆಸರೇನು ಆಂಟಿ? ನನ್ನ ಹೆಸರು ಉಮಾ ಅಂತ. ಉಮಾ? ಬಿದ್ದತ್ಯಾ ಬಿದ್ದತ್ಯಾ, ನೋಡ್ದಾ ನೇಹ? ನೀನು ನೋಡಿದ ತಕ್ಷಣ ಮೇಲಕ್ಕೆ ಎದ್ದೇಳ್ತಾ ಇರೋದು ಅವನು. ಬಿದ್ದತ್ಯಾ ಬಿದ್ದತ್ಯಾ, ಚಿನ್ನು ಬಿದ್ದತ್ಯಾ ನೀನು? ಎದುರುಗಡೆ ಮೇಲಕ್ಕೆ ಹಂಗೆ ಇರು. ಅಮ್ಮ ಅಂತ ಆಂಟಿ, ಅಮ್ಮ ಅಮ್ಮ ಅಂತ ಹೇಳ್ತಾನೆ. ಅವರಮ್ಮ ಸ್ನಾನಕ್ಕೆ ಹೋಗೋರೆ, ಅದಕ್ಕೆ. ನೀನಕ್ಕಮ್ಮ ಇಲ್ಲಿಗೆ ಬಂದಿದ್ಯಾ? ನಿಮ್ಮಮ್ಮ ಎಲ್ಲಿಗೆ ಹೋಗಿದ್ದಾರೆ? ನಮ್ಮಮ್ಮ ಇಲ್ಲ ಆಂಟಿ, ಇಲ್ಲ ನಮ್ಮಮ್ಮ. ಇಲ್ಲ ಅಂತಂದ್ರೆ ಎಲ್ಲಿಗೆ ಹೋದ್ರು? ನಮ್ಮಮ್ಮ ದೇವ್ರ ಹತ್ರಕ್ಕೆ ಹೋಗೋರೆ, ಬರ್ತಾರಂತೆ. ನಮ್ಮ ಡ್ಯಾಡಿ ಹೇಳಿರೋದು, ಬರ್ತಾರಂತೆ. ಅಯ್ಯೋ ಪಾಪ, ಅವರಮ್ಮ ಇಲ್ಲ ಈ ಮಗುಗೆ. ಅಯ್ಯೋ ಪಾಪ, ಇಷ್ಟು ಚಿಕ್ಕ ಮಗು. ಅದಿ ಅದಿ, ನಾನು ಎತ್ಕೊಂತೀನಿ ಬಾ. ಬೇಡ ಬಿಡಮ್ಮ, ಅವನಿನ್ನೂ ಚಿಕ್ಕವನಲ್ಲ. ಆಮೇಲೆ ಜಾಸ್ತಿ ಒದ್ದಾಡ್ತಾ ಇರ್ತಾನೆ ಅವನು, ಒಂದತ್ರ ಇರೋದೇ ಇಲ್ಲ ಅವನು. ತೀಟೆ ಜಾಸ್ತಿ ಅವನು. ತೀಟೆ ಸುಬ್ಬ, ತೀಟೆ ಸುಬ್ಬ, ಇವನು ತೀಟೆ ಸುಬ್ಬ. ತೀಟೆ ಸುಬ್ಬ, ತೀಟೆ ಸುಬ್ಬ, ಆದಿ ತೀಟೆ ಸುಬ್ಬ. ಆಂಟಿ, ನಂಗೆ ಊಟ ಬೇಕು, ಹೊಟ್ಟೆ ಹಸಿತೈತೆ. ಅಯ್ಯೋ ಊಟ ಬೇಕಮ್ಮ? ಬಾ ಹಾಕೊಡ್ತೀನಿ ಬಾ. ನಾನು ಊಟ ಮಾಡಿ ಅಂತೆ. ಬೆಳಿಗ್ಗೆ ನೀನು ಊಟ ಮಾಡಿಲ್ಲ? ಇಲ್ಲ ಆಂಟಿ, ನಮ್ಮ ಡ್ಯಾಡಿ ಸಾಂಬಾರ್ ಮಾಡಿದ್ರು, ಚೆನ್ನಾಗಿಲ್ಲ ಅದು, ಅದಕ್ಕೆ ನಾನು ಊಟ ಮಾಡಿಲ್ಲ. ಅಯ್ಯೋ ಬಮ್ಮ, ಬಾ ನಾನು ಹಾಕೊಡ್ತೀನಿ ಬಾ. ಓ ಯಾರಿದು ಹೊಸ ನೆಂಟು ನಮ್ಮ ಮನೆಗೆ? ಉಮಾ? ನಾನು ನೇಹ. ಓಹೋ ನೇಹ, ಯಾರು ಕರ್ಕೊಂಡ್ಬಂದಿದ್ದು ನಿನ್ನ ನಮ್ಮ ಮನೆಗೆ? ಸಿಂಚು ಆಂಟಿ. ಅವತ್ತು ನನ್ನ ಕಳ್ಳರು ಕಿಡ್ನಾಪ್ ಮಾಡಿಬಿಟ್ಟಿದ್ರು. ಅವಾಗ ಸಿಂಚು ಆಂಟಿಗೆ ನಮ್ಮ ಡ್ಯಾಡಿ ಕಂಪ್ಲೇಂಟ್ ಕೊಟ್ರಂತೆ. ಅವಾಗ ಸಿಂಚು ಆಂಟಿ ನನ್ನನ್ನ ಕರ್ಕೊಂಡ್ ಬಂದ್ರು. ಓ ಹೌದಾ, ಸರಿ ಸರಿ. ಆಂಟಿ, ನಾನು ಊಟ ಮಾಡಬೇಕು. ಅಯ್ಯೋ ಕಂದ, ಊಟ ಮಾಡಿಲ್ಲ ನೀನು? ಇಲ್ಲ ಆಂಟಿ, ನಾನು ಊಟ ಮಾಡಿಲ್ಲ. ಬಾ ಹಾಕೊಡ್ತೀನಿ ಬಮ್ಮ, ಊಟಕ್ಕೆ ಹಾಕೊಡ್ತೀನಿ ಬಾ. ಆದಿ, ನಾನು ಊಟ ಮಾಡ್ಬಿಟ್ಟು ಬರ್ತೀನಿ, ಆಮೇಲೆ ಆಟ ಆಡೋಣ ನಾನು ನೀನು. ಕುತ್ಕೊಂಬ, ಟೇಬಲ್ ಮೇಲೆ ಕುತ್ಕೋ, ಊಟ ಮಾಡು. ಆಂಟಿ, ಇಷ್ಟೊಂದು ಅನ್ನ ಬೇಡ. ನಿಂಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡು, ಆಯ್ತಾ? ಸರಿ ಆಂಟಿ. ಸಂಗೀತಕ್ಕ, ಮಗು ನಿದ್ದೆ ಮಾಡ್ಬಿಟ್ಟ. ಅಮ್ಮ ಎತ್ಕೊಂಬಮ್ಮ, ಬಾ ನೀನು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬಾ. ಸರಿ ಅಕ್ಕ. ಲೇ ಸಂಗೀತ, ಬೈಲೆ. ಏನಮ್ಮ, ಎಲ್ಲೋಗಿದ್ದೆ? ಅಯ್ಯ ಸುಮ್ಮನೆ ಆ ಕಡೆ ಓಡಾಡ್ಕೊಂಬರಕ್ಕೆ ಹೋಗಿದ್ನಿ. ಮಾವಿನಕಾಯಿಗೆಲ್ಲ ಕಿತ್ತಾಕ್ಬಿಟ್ಟವ್ರೆ. ಮನೇನ ಕಿತ್ತಾಕಿದ್ರಲ್ಲ, ಎದೋದ್ಲ ಹುಡುಗಿ? ಮಗು ಮಲ್ಕೊಂಡು ಮಗುನ ಮಲ್ಸ್ಬಿಟ್ಟು ಹೊಸತ್ ಮಲ್ಕೊ ಹೋಗು ಅಂತ ಹೇಳ್ದೆ. ಮಲ್ಕೊಳಕ್ಕೆ ಹೋದ್ಲು. ಯಾಕಮ್ಮ? ಅಲ್ಲ ನಿನ್ನ ತೆಗಿಕೆ ಏನು ಬುದ್ಧಿ ಆತ ಇಲ್ಲ? ಯಾವ ಕೇಸಿಗೆ ನೋಡಿದ್ರು ಅದ್ರಾಗ ಮಕ್ಳಿರ್ಲಿ ಹೆಣ್ಮಕ್ಳಿರ್ಲಿ ಕರ್ಕೊಂಬಂದು ಇಲ್ಲಿ ಬಿಡ್ತಾವಳಲ್ಲ, ಇದೇನು ಧರ್ಮಛತ್ರನ? ಅವ್ರಿಗೆ ಚಾಕ್ರಿ ಮಾಡ್ಕೊಂಡು ಕೂತ್ಕೊಳಕ ಹೇಳಕ್ಕಾಗಲ್ಲ. ಆ ಕೇಸ್ ಎಲ್ಲಿತ್ತೋ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಅಂತ ಅವ್ರನ್ನೆಲ್ಲ ಹಿಂದಿಕೊಂಬತ್ತಾವಳೆ. ಇವಾಗ ಅದ್ಯಾವುದೋ ಮಗುನೊಂದು ಹಿಂದಿಕೊಂಬತ್ತಾ ಇದ್ಲು. ಅಯ್ಯೋ ಇಲ್ಲ ಇರಮ್ಮ, ಇನ್ನೂ ಏನು ಮಾತಾಡ್ತಿಲ್ಲ. ಮಗು ಅನ್ನ ಬೇಕು ಅಂತ, ಅದಕ್ಕೇನೆ ಈಗ ಕೊಟ್ಟಿದ್ದೀನಿ, ಊಟ ತಿಂತೈತೆ. ನೀನು ಸರಿಯಾಗಿದೆ ಬಿಡು, ಕಂತಿಗೆ ತಕ್ಕನದು ಬಂತೆ ಹಂಗೆ. ಅಲ್ಲ ನಿಂಗೇನು ಬುದ್ಧಿ ಬೇಡ? ಅವ್ರಿಗೆಲ್ಲ ಚಾಕ್ರಿ ಮಾಡ್ಕೊಂಡು ಕೂತ್ಕೊಳಕತ್ತೈತಾ? ಅಯ್ಯಯ್ಯ ಹೋಗ್ಲಿ ಬಿಡಮ್ಮ. ಏನಂತೆ ಪಾಪ ಉಮ್ಮಾಗ ಯಾರೂ ಇಲ್ಲ, ಅಲ್ಲಿ ಯಾಕೆ ಬಿಡೋದು ಅಂತ ಇಲ್ಲಿ ಕರ್ಕೊಂಬಂದವಳೆ. ಸುಮ್ಮನೆ ಇರಮ್ಮ, ಏನೇನೋ ಮಾತಾಡಬೇಡ ನೀನು. ಇವ್ರಿಗೆಲ್ಲ ಚಾಕ್ರಿ ಮಾಡಕ್ಕೆ ನನ್ನ ಕೈಲಿ ಆಗಲ್ಲ. 3 ಹೊತ್ತು ಬೇಸಕ್ಕ
ನಿನ್ನ ತಂಗಿ ಕೇಳಿ ಎಲ್ಲೋ ಅಲ್ಲಿ ಬಿಟ್ಬಿಟ್ಟು ಬಾ ಅಂತೇಳು. ಇದಾದಿ ಮಗುವಂದು. ಹೌದು ಅಷ್ಟು ನಿಧಾನವಾಗಿ ಮಾತಾಡಮ್ಮ. ಅಷ್ಟು ನಿಧಾನವಾಗಿ ಮಾತಾಡು. ಏನೋ ಕೇಳಿಸ್ಕೊಂಡರು. ಅದೇನೋ ಆಡ್ತೀವಮ್ಮ. ಅಲ್ಲೇ 3 ಹೊತ್ತು ಇವ್ರಿಗೆ ಬೇಸಾಕ್ಬೇಕು. ಏನು ಸುಮ್ಮನೆ ಬರ್ತದೀನಿ? ಸುಮ್ಮನೆ ಬರ್ತದ? ಆ ತರಕಾರಿ ರೇಟ್ಗಳಂಗೆ, ಬೆಳೆಕಾಳು ರೇಟ್ಗಳಂಗೆ ಏನು ಸುಮ್ಮನೆ ಬರ್ತದ? ನಾನು ಮಾಡಾಕ್ತೀನಿ. ನಿಂಗೆ ಏನಾಗಬೇಕು? ಇನ್ಮೇಲೆ ನೀನು ಅಡುಗೆ ಮಾಡಬೇಡ, ನಾನೇ ಮಾಡ್ತೀನಿ. ಏನೋ ಅಂದರೆ ನಿಂಗೆ ಹಿಂಗೆ ಪಾಪ. ಲೈ ಯಾವರೇ ನಿಂದು? ಏನಕ್ಕೆ ಬಂದಿರೋದು ಇಲ್ಕ? ನಂದು ಬೆಂಗಳೂರು. ಏನಕ್ಕೆ ಬಂದಿರೋದು ನೀನು? ನಾನಾ ನಮ್ಮ ಡ್ಯಾಡಿ ಕೆಲ್ಸದ ಮೇಲೆ ಎಲ್ಲ ಹೋದ್ರು, ಅದಕ್ಕೆ ಸಿಂಚು ಆಂಟಿ ಹತ್ರ ಬಿಟ್ಟು ಸಿಂಚು ಆಂಟಿ ಇಲ್ಲಿ ಕರ್ಕೊಂಡ್ ಬಂದ್ರು. ನಿಮ್ಮ ಡ್ಯಾಡಿ ಹೋದ್ರೆ ನಿಮ್ಮ ಅಮ್ಮ ನೋಡ್ಕೊಳಲ್ಲ ನಿನ್ನ? ಅಯ್ಯೋ ಅಜ್ಜಿ, ನಮ್ಮಮ್ಮ ಇಲ್ಲ. ಎತ್ತೋದ್ನ ನಿಮ್ಮ ಅಮ್ಮನ? ಅಮ್ಮನ ದೇವ್ರ ಹತ್ರಕ್ಕೆ ಹೋಗೋರಂತೆ, ಬರ್ತಾರಂತೆ, ಇನ್ನ ನಿಧಾನ ಅಂತೆ. ಯಾರು ಹೇಳಿದ್ ನಿಂಕ ದೇವ್ರ ಹತ್ರಕ್ಕೆ ಹೋಗೋರಂತ? ನಮ್ಮ ಡ್ಯಾಡಿ. ಸಿಂಚು ಆಂಟಿ ಹತ್ರ ಬಿಟ್ಬಿಟ್ಟು ಹೋಗ್ಬಿಟ್ರೆ ನೋಡ್ಕೊಳೋರು ಯಾರು ನಿನ್ನ? ನಿಮ್ಮ ಅಪ್ಪನಿಗೆ ಅಷ್ಟು ಮಾತ್ರ ಬುದ್ಧಿ ಇಲ್ಲ. ಅಮ್ಮ ಹೋಗು, ಒಳಕ್ಕೆ ಹೋಗು. ರಷ್ಟಕ್ಕೆ ಮಲ್ಕೊಬೇಕೇನೋ, ಮಲ್ಕೋಗಿ ಎದ್ದೇಳು ಮೆಲ್ಕ. ಆ ಮಗು ಮಾತಾಡ್ತಾರ, ಮಾತುಗಳು ಕೇಳಿಸಲ್ಲ ನಿಂಕ? ಎಲ್ಲ ಕೇಳಿಸ್ಕೊಂಡು ಈಗ ಮಾತಾಡ್ತಾ ಇದ್ದೆ ನೋಡು. ಅದೇನಮ್ಮ ನೀನು ಇಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಬಾಯಿ ಮುಚ್ಚ ನೀನು. ಸಾಕು ಬಾಯಿ ಮುಚ್ಚಮ್ಮ. ಆ ಮಗು ಹೇಳ್ತಾ ಐತೆ ಅವ್ರ ಅಮ್ಮನಿಲ್ಲ ಅಂತ. ಅವ್ರ ಅಮ್ಮನಿಲ್ಲ ಅಂತಂದ್ರೆ ತಂದು ಬಿಟ್ಬಿಡೋದ ಇಲ್ಲಿ? ಇಲ್ಲಿ ಯಾರೋ ನೋಡ್ಕೊಂತಾರೆ? ನಾನು ನೋಡ್ಕೊತೀನಿ. ಸ್ನೇಹ ಪುಟ್ಟ, ಹಾಲು ಕೊಡ್ಲಮ್ಮ? ಹಾಲು ಕುಡಿತೀಯಾ? ಬೇಡ ಆಂಟಿ, ಹಾಲು ಬೇಡ. ನಿಮ್ಮ ಅಮ್ಮನಿಗೆ ಏನೇ ಬಂದಿತ್ತು ಬರಬಾರ್ದ್ರೋಗ ನಿಗಿರ್ಕಣಕ್ಕೆ? ಏನಜ್ಜಿ? ಅಮ್ಮ ಬಾಯಿ ಮುಚ್ಚಮ್ಮ ಸಾಕು. ಏನು ಮಾತುಗಳಂತ ಮಾತಾಡ್ತಾ ಇದೆಯಾ? ನೀನು 2 ಮಕ್ಕಳು ತಾಯಿಯಾಗಿ ಇಂಥ ಮಾತುಗಳು ಮಾತಾಡಬಾರ್ದು ನೀನು. ಎದ್ದೋಗೊಳಕ್ಕೆ. ನಿಂಗೆ ನೋಡ್ಕೊಳಕ್ಕೆ ಇಷ್ಟ ಇಲ್ಲ ತಾನೇ? ಬಿಡು, ನಾನು ನೋಡ್ಕೊತೀನಿ. ನಿನ್ನ ನಾಳೆಯಿಂದ ಅಡುಗೆ ಏನು ಮಾಡಬೇಡ, ನಾನೇ ಮಾಡ್ತೀನಿ. ಅದೇನು ಮಾತಂತ ಮಾತಾಡ್ತಾ ಇದೆಯಾ ಎಳೆ ಮಗು ಹತ್ರ? ಮುಚ್ಚ ಬಾಯಿ ಸಾಕು. ಊರಾಗ್ನವ್ರನ್ನೆಲ್ಲ ಕರ್ಕೊಂಬಂದು ಸಾಕೆ. ಇನ್ನು ಅಲ್ಲೆಲ್ಲ ಇರ್ಬೇಕು ನೋಡು, ಕರ್ಕೊಂಬ ಹೋಗು. ಇಂಥವ್ರು 1000 ಜನ ಕರ್ಕೊಂಬಂದು ಸಾಕಿದ್ರು ನನ್ನ ಹತ್ರ ದುಡ್ಡು ಕರಗಲ್ಲ, ಆಯ್ತಾ? ನಾನು ಸಾಕೋದೆ ನನ್ನ ಇಷ್ಟ. ನೀನೇನೋ 1 ರೂಪಾಯಿ ಕೊಟ್ಟಿದ್ಯಾ? ಬರೀ ಬಾಯಿ ಮಾತನಾಗೆ ನನ್ನ ಮಗಳು ಅಂತ ಹೇಳ್ತೀಯಾ? ಅವನು ತಮ್ಮನ ಅನ್ಸ್ಕೊಂಡನು ಬರೀ ಬಾಯಿ ಮಾತನಾಗೆ. ಮದುವೆ ಆದಾಗಿಂದ 1 ದಿವಸನೂ ಬರೇ ಇಲ್ಲ ನಮ್ಮ ಅಕ್ಕನ ಸತ್ತವಳ ಬದುಕವಳ ಅಂತ ನೋಡೋಕ್ಕೆ. 1 ದಿವಸಕ್ಕೂ ಅಮ್ಮನೂ ಮಗನು ಒಂದಿಷ್ಟು ಅರ್ಶಿನ ಕೊಟ್ಟು ಪಾಪ್ತಾಗ ಹೋದಾರಲ್ಲ. ನನ್ನ ಹತ್ರ ದುಡ್ಡು ಆಗೋದ್ರೂ ನನ್ನ ತಂಗಿ ನನ್ನ ತಮ್ಮನವ್ರು ಅವ್ರಿಗೆ ಕೊಡ್ತಾರೆ ದಂಡಿಗೆ. ನೀನು ಅದಕ್ಕೆ ಏನು ತಿಳಿ ಬಿಡಬೇಡ. ಏನನ್ನ ಹೇಳಿದ್ರೆ ಹಿಂಗೆ ಹೇಳ್ತೀಯ. ಎಲ್ಲ ನೀನು ಒಳ್ಳೇದಕ್ಕೆ ಹೇಳಿದ್ರೆ ನನ್ನ ಮೇಲೆ ಹಿಂಗೆ ಜಗಳಕ್ಕೆ ಬರ್ತೀಯ. ಅಲ್ಲ ಯಾರ ಹತ್ರ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಎಳೆ ಮಗು ಹತ್ರ ನೀನು ಹಂಗೆ ಮಾತಾಡಿದ್ರೆ? ಅಜ್ಜಿ ಏನಜ್ಜಿ? ಏನು ಇಲ್ಲಮ್ಮ, ಏನಿಲ್ಲ. ನೀವ್ ಯಾಕೆ ಕೋಪ ಮಾಡ್ಕೊಂಡಿರೋದು? ನನ್ನ ಮಗನು ಊರಿಗೆ ಹೋಗೋನೆ ಬರೇ ಇಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದೀನಿ. ಫೋನ್ ಮಾಡ್ಬಿಟ್ಟು ಮಾತಾಡಿ, ಬೇಗ ಬಾ ಅಂತ ಹೇಳಿ ಹೇಳಿದ್ದೀನಿ, ಆದ್ರೂ ಬಂದಿಲ್ಲ ಅವನು. ಬರ್ತಾರ ಬಿಡಿ ಅಜ್ಜಿ, ನೀವು BP ಜಾಸ್ತಿ ಮಾಡ್ಕೊಂಬೇಡಿ. ಬೇಕು ಇದೆಲ್ಲ ನೀವು ಬಾಯಿ ಮುಚ್ಕೊಂಡು ಬಿದ್ದಿರ್ತೀರಾ? ಆಂಟಿ ಆಂಟಿ ಎಲ್ಲಿ ಆಂಟಿ? ಅವನು ಅಕ್ಕ ಎಲ್ಲ ರೂಮಲ್ಲಿ ಮಲ್ಕೊಂಡವ್ರಮ್ಮ. ಹೋಗು, ನೀನು ಮಲ್ಕೊಂತೀಯಾ? ಆಂಟಿ. ಹೋಗ್ಬಿಟ್ಟ, ಹೋಗು ಮಲ್ಕೋ ಹೋಗು. ಅದೇನೋ ಹೋಗಮ್ಮ ತಾಯೇ. ಅಲ್ಲ ನಿನ್ನ ತಂಗಿಗೇನು ಬುದ್ಧಿ ಬೇಡ? ಯಾವ ಕೇಸುಗಳು ನೋಡಿದ್ರೆ ಆ ಕೇಸುಗಳಾಗ್ಯಾರಲ್ಲ ಇರೋರ್ನೆಲ್ಲ ಕರ್ಕೊಂಬಂದು ಮನೆಗೆ ಇಟ್ಕೊಳ್ಳೋದು. ಏನು ಅವಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ? ಮದುವೆ ಆಗಿ ಒಂದು ಮಗು ಆಗಿದ್ದಿದ್ರೆ ಅವಳಿಗೂ ಸಂಸಾರ ಅಂದರೆ ಏನನ್ನೋದು ತಿಳಿದು ಅವಳೊಬ್ಳು ಗುಂಡ್ರಿಗೋದೆ. ನಿನ್ನೇನು ಬಾಯ ಇಲ್ಲ ಬಚ್ಚಲ? ಅದೇನದು ಹಂಗೆ ಮಾತಾಡ್ತಾ ಇದೆಯಾ? ಬಾಯಿ ಮುಚ್ಕೊಂಡು ಇರಂಗಿದ್ರೆ ಇರು, ಇಲ್ಲ ಅಂತಂದ್ರೆ ಎಲ್ತಾನ ಕಳೆದು ಹೋಗ್ಬಿಡತ್ತ. ಅಯ್ಯಯ್ಯ, ಅದೇನು ಮಾತಾಡ್ಬೇಕು ಅನ್ನೋದು ಕೂಡ ಜ್ಞಾನ ಇಲ್ಲ. ಅವಳು ಕೇಳಿಸ್ಕೊಂಡ್ರೆ ಇನ್ನು ಅಷ್ಟೇ. ಇನ್ನು ಕೇಳಿಸ್ಕೊಂತಾಳೆ ಬಿಡು. ಏನೋ ಒಂದು ಮದುವೆ ಆಗಕ್ಕಾಗಲ್ಲ? ಬೇಡ, ನನ್ನ ತಂಗಿಗೆ ಮದುವೆನೇ ಬೇಡ ಬಿಡು. ಆರಾಮಾಗಿ ರಾಣಿ ಇದ್ದಂಗವಳೆ. ಏನಕ್ಕೆ ಬೇಕು ಈ ಮದುವೆ? ನನಗೇನ ಈ ಬುದ್ಧಿ ಆವಾಗ ಇದ್ದಿದ್ರೆ ಮದುವೆನೇ ಆಗ್ತಾರಿಲ್ಲ ನಾನು. ಇವಾಗ ನಾವೆಲ್ಲ ಅನ್ಭವಿಸ್ತಾರ ಸಾಲ್ದ, ಅವಳು ಅನ್ಭವಿಸ್ಬೇಕಾ? ಬೇಡ, ನನ್ನ ತಂಗಿಗೆ ಮದುವೆನೇ ಬೇಡ. ಬೇಡ ಬಿಡು, ಎಲ್ಲ ಆಶ್ರಮದಾಗ ಸೇರಿಸ್ಬಿಡಿ ಅಂತ ನಿನ್ನ ತಂಗಿನ. ಯಾಕ ನಾವೆಲ್ಲ ಇಲ್ಲ, ನಾವೆಲ್ಲ ನೋಡ್ಕೊಂತೀರಿ ನನ್ನ ತಂಗಿನ. ಆಶ್ರಮದಾಗ ಸೇರ್ಸಂತ ಗತಿ ಏನು? ಅಯ್ಯೋ ಹೋಗಿ ಅಮ್ಮ, ನಿನ್ನ ಹತ್ರ ವಾದ ಮಾಡೋಳೆ ಅವಳು.